ಹಲೋ ಹಾಯ್ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ನಾನು ಇವತ್ತು ನಿಮ್ಗೆ ಒಂದು ಮಿನಿ ಗೀಸರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನನ್ನ ಒಂದು ಚಾನೆಲ್ಸ್ ಅಲ್ಲಿ ಸುಮಾರು ಒಂದು ಅಪ್ಲಯನ್ಸಸ್ ಬಗ್ಗೆ, ಹೋಮ್ ಅಪ್ಲಯನ್ಸಸ್ ಬಗ್ಗೆ ಎಲ್ಲ ಸಾಕಷ್ಟು ವಿಡಿಯೋಸ್ ಮಾಡಿದೀನಿ. ತುಂಬಾ ಜನ ವೆರಿ ಯೂಸ್ಫುಲ್ ವಿಡಿಯೋಸ್ ಶ್ರುತಿ ಅಂತ ಹೇಳಿದೀರಾ. ಸೊ ಇವತ್ತು ನಾನ್ ನಿಮ್ಗೆ ಒಂದು ಮಿನಿ ಗೀಸರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈಗ ನಮ್ಮ ಮನೆಯಲ್ಲಿ ಆಲ್ರೆಡಿ ಸ್ನಾನಕ್ಕೆ ಅಂತ ದೊಡ್ಡದು ಗೀಸರ್ ಇದೆ, ಮತ್ತೆ ಸೋಲಾರ್ ಕೂಡ ಇದೆ. ಬಟ್ ಆದ್ರೂ ಕೂಡ ಇದನ್ನ ಏನಕ್ಕೆ ಹಾಕಿಸ್ಕೊಂಡಿದೀವಿ ಮಿನಿ ಗೀಸರ್ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ, ಹೇಗ್ ವರ್ಕ್ ಆಗುತ್ತೆ, ಹೇಗೆ ಏನು ಅಂತೆಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈಗ ಸೋಲಾರ್ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ. ಸೋಲಾರ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ, ಈ ಮಳೆಗಾಲದಲ್ಲೆಲ್ಲ ನಮ್ಗೆ ಬಿಸಿನೀರ್ ಬರೋದೇ ಇಲ್ಲ. ತುಂಬಾ ಬೆಚ್ಚಗ್ ಬರ್ತಿರತ್ತೆ ಬಿಸಿನೀರು, ಸ್ನಾನಕ್ಕೆ ಉಪಯೋಗಿಸೋಕೆ ಆಗೋದಿಲ್ಲ. ಅವಾಗ ಮತ್ತೆ ನಾವು ಬೇರೆ ಏನಾದ್ರು ಆಲ್ಟರ್ನೇಟಿವ್ ಒಂದು ವೇನ ಕಂಡಿಡ್ಕೊಳ್ಬೇಕು ಅಂದ್ರೆ ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ನೀರು, ಈ ತರ ಎಲ್ಲ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ದೊಡ್ಡದು ಗೀಸರ್. ಅದ್ರಲ್ಲಿ ಏನೊಂದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ, ಈಗ ನಾವೆಲ್ಲಾದ್ರೂ ಸಡನ್ ಆಗಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು, ಎಲ್ಲಾದ್ರೂ ಹೊರಗಡೆ ಹೊರಟಿದೀವಿ, ಆಲ್ ಆಫ್ ಸಡನ್ ಅಂತ ಅಂದಾಗ ನಮ್ಗೆ ತಕ್ಷಣ ಬಿಸಿನೀರ್ ಬರೋದಿಲ್ಲ. ನಾವು ಸ್ವಿಚ್ ಹಾಕಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ನಮ್ಗೆ ಬಿಸಿನೀರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದ್ರೆ ನಾನು ಹೊಸದಾಗಿ ತರಿಸಿರುವಂತ ಈ ಸಂರಕ್ಷಣಾ ಒಂದು ಮಿನಿ ಗೀಸರ್ ತುಂಬಾನೇ ಯೂಸ್ಫುಲ್ ಆಗಿದೆ. ಅದಕ್ಕೋಸ್ಕರ ನಾನು ಈ ಒಂದು ಮಿನಿ ಗೀಸರ್ ನ ಹಾಕಿಸ್ಕೊಂಡಿದ್ದೀನಿ. ರೀಸೆಂಟ್ ಆಗಿ 1 ವೀಕ್ ಆಯ್ತು ಅಷ್ಟೇ ಇದನ್ನ ಹಾಕಿಸಿ. ಇದ್ರಲ್ಲಿ ಏನ್ ಒಂದು ಅಡ್ವಾಂಟೇಜ್, ಏನಕ್ಕೋಸ್ಕರ ಇದನ್ನ ಹಾಕ್ಸಿದ್ದು ಅಂದ್ರೆ, ನಮ್ಗೆ ತಕ್ಷಣ ಬಿಸಿನೀರ್ ಬರುತ್ತೆ. ಅಂದ್ರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮ್ಗೆ ಇದ್ರಲ್ಲಿ ಬಿಸಿನೀರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಬಿಸಿನೀರ್ ಬರುತ್ತೆ. ಅಂದ್ರೆ ನೀವು ನೋಡಿದ ತಕ್ಷಣ ಇದು ತುಂಬಾ ಚಿಕ್ಕದು ಅಂತ ಅನ್ನಿಸ್ತಾ ಇರ್ಬೋದು, ಏನ್ ಇದ್ರಲ್ಲಿ ಎಷ್ಟು ಬಿಸಿನೀರ್ ಬರುತ್ತೆ ಏನು ಅಂತೆಲ್ಲ. ಹಾಗೆ ಏನಿಲ್ಲ, ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡ್ತಾ ಇರ್ಬೋದು. 1 ಅವರ್ 1.5 ಅವರ್ ಎಷ್ಟೊತ್ತು ಬೇಕಾದ್ರೂ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಬಟ್ ಆದ್ರೆ ಇದಕ್ಕೆ ಏನ್ ಬೇಕು ಅಂತ ಅಂದ್ರೆ, ನಿಮ್ಗೆ 16mm ಸಾಕೆಟ್ ಇರ್ಬೇಕು. ಅಂದ್ರೆ ನೀವು ಗೀಸರ್ ಗೆ ಪ್ಲಗ್ ಎಲ್ಲ ಹಾಕ್ತಿರಲ್ಲ, ಎಲ್ಲ ಯೂಸ್ ಮಾಡ್ತಿರಲ್ಲ, ಆತರ 16mm ಸಾಕೆಟ್ ಇರ್ಬೇಕು. ಅದನ್ನ ಬಿಟ್ರೆ ಒಂದು ಟ್ಯಾಪ್ ಇರ್ಬೇಕು, ಅಂದ್ರೆ ನಲ್ಲಿ ಇರ್ಬೇಕು ನೀರ್ ಬರೋಂತದ್ದು. ಸೊ ಅದಷ್ಟಿದ್ರೆ ಆರಾಮಾಗಿ ಇದನ್ನ ಫಿಕ್ಸ್ ಮಾಡ್ಕೊಳ್ಬಹುದು, ನಾವೇ ಫಿಕ್ಸ್ ಮಾಡ್ಕೊಳ್ಬಹುದು. ಆಕ್ಚುಲ್ ಆಗಿ ಇದು ಅಮೆಝಾನ್ ಅಲ್ಲಿ ಕೂಡ ಸಿಗುತ್ತೆ. ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೆ, ಸುಮಾರು ಒಂದು ರಿವ್ಯೂಸ್ ಗಳ ನೋಡ್ತಾ ಇದ್ದೆ. ನಾನು ಕೂಡ ಇದನ್ನ ಹಾಕಿಸ್ಕೊಳ್ಬೇಕು ಅಂತ ಸುಮಾರು ದಿವಸದಿಂದ ಅನ್ಕೊಳ್ತಿದ್ದೆ. ಅಟ್ ಲಾಸ್ಟ್ ವೀಕ್ ಇದನ್ನ ನಾನು ತರಿಸಿ ಫಿಟ್ ಮಾಡಿಸಿದೀನಿ. ಇದು ಏನಂತಂದ್ರೆ, ಇವ್ರದ್ದು ನಂಬರ್ ಕೂಡ ಇದೆ, ನಾನು ನಿಮ್ಗೆ ಹೇಳ್ತೀನಿ ನಂಬರ್. ಮತ್ತೆ ಇವನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಇವ್ರದ್ದೆಲ್ಲ ಡೀಟೇಲ್ಸ್. ಇವ್ರಿಗೆ ಫೋನ್ ಮಾಡಿದ್ರೆ ಇವರೇ ನಿಮ್ಗೆ ತಂದು ಕೊಡ್ತಾರೆ. ಮತ್ತೆ ಏನಾದ್ರು ನೀವು ಇನ್ಸ್ಟಾಲ್ ಮಾಡಿಸ್ಕೊಳ್ಬೇಕು ಅಂದ್ರೆ ಎಕ್ಸ್ಟ್ರಾ 200 rupees ಕೊಡ್ಬೇಕಾಗತ್ತೆ. ಇದು ಏನಂತ ಅಂದ್ರೆ, ಬ್ಯಾಂಗ್ಳೂರಲ್ಲಿ ವಿತಿನ್ ಸಿಟಿ ಲಿಮಿಟ್ ಅಲ್ಲಿ ಆದ್ರೆ ಇನ್ಸ್ಟಾಲೇಷನ್ ನಿಮ್ಗೆ ಇರುತ್ತೆ, 200 rupees ಎಕ್ಸ್ಟ್ರಾ ಕೊಡ್ಬೇಕಾಗತ್ತೆ. ಮತ್ತೆ ಅವ್ರದೇ ಏನಾದ್ರು ಬೇರೆ ಊರುಗಳೆಲ್ಲ ಏನಾದ್ರು ಬ್ರಾಂಚಸ್ ಏನಾದ್ರು ಇದ್ರೆ ಅವಾಗ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಬಟ್ ಅವ್ರದ್ದು ಏನಾದ್ರು ಬ್ರಾಂಚಸ್ ಇಲ್ಲ ಅಂತ ಅಂದ್ರೆ, ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಏನಾದ್ರು ಇದ್ರೆ, ಸೊ ಅವಾಗ ನೀವೇ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ. ಫಿಟ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ತುಂಬಾ ಈಸಿ. ವಿತಿನ್ 10 minutes ಅಲ್ಲಿ ನಾವ್ ಇದನ್ನ ಫಿಟ್ ಮಾಡ್ಬೋದು. ಹೇಗೆ ಏನು ಅಂತೆಲ್ಲ ಇವಾಗ ನಾನು ತೋರಿಸ್ತೀನಿ ಒಂದೊಂದಾಗೆ. ಮತ್ತೆ ಹೇಗ್ ವರ್ಕ್ ಆಗುತ್ತೆ, ಬಿಸಿನೀರ್ ಹೇಗ್ ಬರುತ್ತೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ. ನೀವು ನೋಡ್ತಾ ಇರ್ಬೋದು ಗೀಸರ್. ಇದರಲ್ಲಿ 2 ಕಲರ್ ಬರುತ್ತೆ, ಬ್ಲೂ ಅಂಡ್ ರೆಡ್ ಕಲರ್. ಬಟ್ ನಾನು ರೆಡ್ ಕಲರ್ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ಹಾಕ್ಸಿದೀನಿ. ತುಂಬಾ ಚಿಕ್ಕದು, ಸ್ಪೇಸ್ ಕೂಡ ತುಂಬಾ ಕಡಿಮೆ ಹಿಡಿಯುತ್ತೆ. ಇದರಲ್ಲಿ ವಾರ್ನಿಂಗ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಕೆಳಗಡೆ ನೀವು ನೋಡ್ತಾ ಇರ್ಬೋದು 2 years ಗ್ಯಾರಂಟಿ ಇರುತ್ತೆ. ಇದು ಸಂರಕ್ಷಾ ಕಂಪ್ನಿದು ಮಿನಿ ಗೀಸರ್. 230 by 240 volts ಇರುತ್ತೆ. ಮತ್ತೆ 2 to 3 kilowatts ಅಲ್ಲಿ ಇದು ರನ್ ಆಗುತ್ತೆ. ನೀವು ನೋಡ್ಬೋದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಸ್ವಿಚ್ ಆಫ್ ದ ಗೀಸರ್ ಬಿಫೋರ್ ಕ್ಲೋಸಿಂಗ್ ದ ಟ್ಯಾಪ್, ಅದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೋನ್ ನಂಬರ್ ನೀವು ನೋಡ್ಬೋದು 9964381047. ನಾನು ಡೈರೆಕ್ಟ್ ಆಗಿ ತರಿಸಿದ್ದು. ನಾನು ನಿಮ್ಗೆ ಹೇಳಿದೆ, ಫಸ್ಟ್ ಬಂದು ಸಾಕೆಟ್ ಇರ್ಬೇಕು, 16mm ಸಾಕೆಟ್ ಅಂತ. ನೀವು ನೋಡ್ತಾ ಇರ್ಬೋದು ಅಲ್ಲಿ 16mm ಸಾಕೆಟ್ ಇದೆ. ಈ ತರ ಒಂದು ವೈರ್ ಕೊಟ್ಟಿರ್ತಾರೆ, ಜಸ್ಟ್ ಅದನ್ನ ಪ್ಲಗ್ ಮಾಡೋದು ಅಷ್ಟೇ ಅಲ್ಲಿ. ಇನ್ನ ಅದನ್ನ ಬಿಟ್ರೆ ಒಂದು ಟ್ಯಾಪ್ ಬೇಕಾಗತ್ತೆ. ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಒಂದು ಟ್ಯಾಪ್ ಇತ್ತು, ಸೊ ಅದಕ್ಕೆ ಕೂಡ ಕನೆಕ್ಟ್ ಮಾಡ್ಕೊಂಡಿರೋ ಅಂತದ್ದು. ಜಸ್ಟ್ ಈ ತರ ಪೈಪ್ ಕೊಟ್ಟಿರ್ತಾರೆ, ನೀವು ನೋಡ್ತಾ ಇರ್ಬೋದು. ಜಸ್ಟ್ ಇಲ್ಲಿಗೆ ಫಿಕ್ಸ್ ಮಾಡೋದು ಅಷ್ಟೇ.
ಇನ್ನ ಬ್ಯಾಕ್ ಸೈಡ್ ಎರಡು ನಿಮ್ಗೆ ಸ್ಕ್ರೂ ಕೊಟ್ಟಿರ್ತಾರೆ, ಡ್ರಿಲ್ ಮಾಡಿ ನೀವು ಇದಕ್ಕೆ ವಾಲ್ಗೆ ಫಿಕ್ಸ್ ಮಾಡ್ಬೋದು. ಎರಡು ಇರುತ್ತೆ ಈ ತರದ್ದು. 10 ಮಿನಿಟ್ಸ್ ಅಲ್ಲಿ ನಾವೇ ಫಿಕ್ಸ್ ಮಾಡ್ಕೊಳ್ಬಹುದು. ಸಪೋಸ್ ನಮ್ಗೆ ಏನಾದ್ರೂ ಬರಲ್ಲ, ಏನಾದ್ರೂ ಬೇಕಂದ್ರೆ ಅವರೇ ಬಂದು ಇನ್ಸ್ಟಾಲ್ ಕೂಡ ಮಾಡ್ಕೊಡ್ತಾರೆ. ಬಟ್ ಆದ್ರೆ ಎಕ್ಸ್ಟ್ರಾ 200 rupees ಕೇಳ್ತಾರೆ. ಈ ತರ ಫಿಕ್ಸ್ ಮಾಡೋದು ಅಷ್ಟೇ, ವೆರಿ ಸಿಂಪಲ್. ಜಸ್ಟ್ ಈ ಪೈಪ್ ನ ಇಲ್ಲಿ ಫಿಕ್ಸ್ ಮಾಡೋದು, ಅದನ್ನ ಆ ಪೈಪ್ ನ ತೆಗೆದು ಅಲ್ಲಿ ನಲ್ಲಿಗೆ ಫಿಕ್ಸ್ ಮಾಡಿರೋಂಥದ್ದು. ಇನ್ನ ಜಸ್ಟ್ ಈ ವೈರ್ ಕನೆಕ್ಟ್ ಆಗಿರತ್ತೆ, ಜಸ್ಟ್ ಸಾಕೆಟ್ ಇರತ್ತಲ್ಲ ಅಲ್ಲಿ ಪ್ಲಗ್ ಮಾಡೋದು ಅಷ್ಟೇ. ದಟ್ಸ್ ಇಟ್, ವೆರಿ ಸಿಂಪಲ್. ಮತ್ತೆ ಯೂಸ್ ಮಾಡೋದು ಅಷ್ಟೇ, ಈಸಿ ಟು ಯೂಸ್ ಅಂತಾರಲ್ಲ ಆ ತರ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನೀಗ ಸ್ವಿಚ್ ಆನ್ ಮಾಡ್ತೀನಿ, ಲೈಟ್ಸ್ ಆನ್ ಆಗುತ್ತೆ. ಯಾವ ಲೈಟ್ ಏನು, ಗ್ರೀನ್ ಮತ್ತೆ ರೆಡ್ ಎರಡು ಲೈಟ್ಸ್ ಇದೆ. ಎರಡು ಲೈಟ್ ಏನೇನು ಇಂಡಿಕೇಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದು ಗ್ರೀನ್ ಕಲರ್ ಲೈಟ್ ಕೂಡ ಆನ್ ಆಗಿದೆ, ಸ್ವಿಚ್ ಆಫ್ ಆನ್ ಮಾಡಿದ್ದೀನಿ. ಈ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಬಿಸಿನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಬಿಸಿನೀರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಇದರಲ್ಲಿ ಇನ್ನೊಂದು ಏನಂತ ಅಂದ್ರೆ, ಇವಾಗ ಟ್ಯಾಪ್ ಆನ್ ಮಾಡಿದಾಗ ಸ್ವಲ್ಪ ಜೋರಾಗಿ ಬರ್ತಾ ಇರತ್ತಲ್ವಾ ಬಿಸಿನೀರು. ಒಂದು ನಿಮಿಷ ಕಡಿಮೆ ಮಾಡಿ ಹೇಳ್ತೀನಿ. ನೀರ್ನ ನೀವು ಸ್ವಲ್ಪ ಸ್ಲೋ ಆಗಿ ಕಡಿಮೆ ಒಂದು ಫೋರ್ಸ್ ಅಲ್ಲಿ ನೀರ್ನ ನೀವು ಆನ್ ಮಾಡಿದ್ರೆ ಟ್ಯಾಪ್ ನ ತುಂಬಾ ಜೋರಾಗಿ ಬಿಸಿನೀರ್ ಬರುತ್ತೆ. ತುಂಬಾ ಜೋರಾಗಿ ಟ್ಯಾಪ್ ಫೋರ್ಸ್ ಅಲ್ಲಿ ನೀರ್ ಬರ್ತಾ ಇದ್ರೆ ಅವಾಗ ಸ್ವಲ್ಪ ಬಿಸಿ ಕಮ್ಮಿ ಆಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದ ನೋಡ್ಕೊಂಡು ನೀವು ನೀರ್ನ ಅಂದ್ರೆ ಟ್ಯಾಪ್ ನ ಆನ್ ಮಾಡ್ಬೋದು. ಸೊ ಅದೊಂದು. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಇವಾಗ ನಾವು ಆನ್ ಮಾಡೇ ಇರ್ತೀವಿ, ಸಪೋಸ್ ಏನಾದ್ರೂ ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿರುತ್ತೆ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅಲ್ಲಿ ಇದು ರೆಡ್ ಕಲರ್ ಲೈಟ್ ಆನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಹೊಗೆ ಕೂಡ ಹೇಗೆ ಬರ್ತಿದೆ ಅಂತ, ಎಷ್ಟು ಬಿಸಿನೀರು ಜೋರಾಗಿ ಬರ್ತಿದೆ ಅಂತ. ಸೊ ಇನ್ಸ್ಟೆಂಟ್ ಆಗಿ ನಮ್ಗೆ ಬಿಸಿನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೂ ಕೂಡ ವೇಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಬೇಗ ಫಾಸ್ಟ್ ಆಗಿ ಬಿಸಿನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ನಾನು ಹೇಳ್ದಾಗೆ ಈ ರೆಡ್ ಕಲರ್ ಏನೊಂದು ಲೈಟ್ ಆನ್ ಆಗುತ್ತೆ, ಅವಾಗ ನೀವು ಅರ್ಥ ಮಾಡ್ಕೊಳ್ಬೇಕು ಟ್ಯಾಂಕ್ ಅಲ್ಲಿ ನೀರು ಖಾಲಿ ಆಗಿದೆ ಅಂತ. ಮತ್ತೆ ಇವಾಗ ಏನೋ ಟ್ಯಾಂಕ್ ಅಲ್ಲಿ ನೀರು ಖಾಲಿ ಆಗಿರುತ್ತೆ, ನೀವೇನೋ ಆನ್ ಮಾಡಿ ಹೊರಟೋಗಿರ್ತೀರಾ, ಗ್ರೀನ್ ಲೈಟ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಅಂತ ಅನ್ಕೊಳ್ತಾ ಇರ್ಬೋದು. ಏನೂ ಆಗೋದಿಲ್ಲ, ಅದು ಜಸ್ಟ್ ಹಾಗೆ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತೆ ನಿಮ್ಗೆ. ಇವಾಗ ಸ್ವಿಚ್ ಆಫ್ ಮಾಡಿದ್ದೀನಿ. ಯಾವ ತರ ಇದನ್ನ ಆಫ್ ಮಾಡ್ಬೇಕಂತ ಅಂದ್ರೆ, ಸ್ವಿಚ್ ಆಫ್ ಮಾಡ್ಬೇಕು. ಫಸ್ಟ್ ನೀವು ಸ್ವಿಚ್ ಆಫ್ ಮಾಡಿದ್ಮೇಲೆ ನೀರು ಸ್ವಲ್ಪ ಹೊತ್ತು ಹೀಗೆ ಬಿಟ್ಟಿರ್ಬೇಕು, ಟ್ಯಾಪ್ ಆನ್ ಅಲ್ಲೇ ಇರ್ಬೇಕು. ಒಂದ್ಸಲ ನಿಮ್ಗೆ ತಣ್ಣೀರ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನೀವು ಟ್ಯಾಪ್ ನ ಆಫ್ ಮಾಡ್ಬೇಕು ಅಷ್ಟೇ. ಇಷ್ಟು ಕೇರ್ ತಗೊಂಡ್ರೆ ತುಂಬಾ ದಿವಸ ಚೆನ್ನಾಗಿ ಬಾಳ್ಕೆ ಕೂಡ ಬರುತ್ತೆ, ಏನು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನಾನು ಸುಮಾರು ಜನದ ಮನೆಯಲ್ಲಿ ನೋಡಿದೀನಿ, ಚೆನ್ನಾಗಿ ವರ್ಕ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನ ತರಿಸಿದೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಯೂಸ್ ಮಾಡೋದು ಮಿನಿ ಗೀಸರ್ ಅಂತ. ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೊಂದು, ನೀವೆಲ್ಲ ಇದ್ರ ಪ್ರೈಸ್ ಕೇಳ್ತೀರಾ, ಇದ್ರದ್ದು ಕಾಸ್ಟ್ ಬಂದು 1590 rupees, ಆಲ್ಮೋಸ್ಟ್ 1600 rupees ಆಲ್ಮೋಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ಸ್ಟಾಲೇಷನ್ ವಿತಿನ್ ಒಂದು ಬ್ಯಾಂಗ್ಳೂರ್ ಸಿಟಿ ಒಳಗೆ ಇದ್ರೆ ಅವ್ರು ಇನ್ಸ್ಟಾಲ್ ಮಾಡ್ಕೊಡ್ತಾರೆ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಾವೇ ಮಾಡ್ಕೊಳ್ಬಹುದು, ಏನು ಅಂತ ಏನ್ ಕಷ್ಟ ಏನಿಲ್ಲ. ವಿತಿನ್ 10 minutes ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಏನಂದ್ರೆ ಇದನ್ನ ಬರೀ ಬಾತ್ರೂಮ್ ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತಿಲ್ಲ, ಬೇರೆ ನೆಸಿಟಿ ಎಲ್ಲೇ ಇರುತ್ತೋ, ಅಂದ್ರೆ ಇವನ್ ಅಡ್ಗೆ ಮನೆಯಲ್ಲಿ ಕಿಚನ್ಗೂ ಕೂಡ ಕೆಲವ್ರಿಗೆ ಬಿಸಿನೀರ್ ಬೇಕಾಗಿರತ್ತೆ. ಸೊ ಅಲ್ಲಿ ಕೂಡ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲ ಬೇರೆ ಒಂದು ಯುಟಿಲಿಟಿ ಏರಿಯಾದಲ್ಲಿ ಏನಾದ್ರೂ ನಿಮ್ಗೆ ಬೇಕನ್ಸಿದ್ರೆ ಅಲ್ಲೂ ಕೂಡ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಸೊ ಎಲ್ಲಿ ನಿಮ್ಗೆ ನೆಸಿಟಿ ಇರುತ್ತೋ ಅಲ್ಲಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ನಿಜವಾಗ್ಲೂ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ನಾನು ಕೂಡ ತುಂಬಾ ದಿನದಿಂದ, ಅಂದ್ರೆ 1 week ಹಾಕ್ಸಿದ್ದು, ಅದಕ್ಕೆ ಒಂದ್ 3-4 days ಬಿಫೋರ್ ಮಾಡ್ಬೇಕು ವಿಡಿಯೋ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಮಾಡೋದಕ್ಕಾಗಿರ್ಲಿಲ್ಲ, ಅಟ್ ಲಾಸ್ಟ್ ಮಾಡಿದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ